1948ರ ಡಿಸೆಂಬರ್ 27 ಜಗತ್ತಿನ ಅತಿ ದೊಡ್ಡ ಪ್ಯಾಸೆಂಜರ್ ವಿಮಾನಗಳಲ್ಲಿ ಒಂದಾದ ಡಗ್ಲಸ್ DC-3 ಮೈಯಾಮಿಯಿಂದ ಫ್ಲೋರಿಡಾಕ್ಕೆ ಹಾರುತ್ತೆ. ವಿಮಾನದಲ್ಲಿ 125 ಪ್ರಯಾಣಿಕರು, 9 ಸಿಬ್ಬಂದಿ, ಒಟ್ಟು 134 ಜನ ಪ್ರಯಾಣ ಮಾಡ್ತಿರ್ತಾರೆ. ಸುಮಾರು 8300 ಅಡಿ ಎತ್ತರದಲ್ಲಿ 180 ಮೈಲಿ ವೇಗದಲ್ಲಿ ವಿಮಾನ ಶಾಂತವಾಗಿಯೇ ಸಾಗ್ತಾ ಇರುತ್ತೆ. ಕ್ಯಾಪ್ಟನ್ ರಾಬರ್ಟ್ ಮಿಲ್ಲರ್ ಮತ್ತು ಅವರ ಕೋ-ಪೈಲಟ್ಗೆ ಎಲ್ಲವೂ ಸಾಮಾನ್ಯವಾಗಿ ಕಾಣಿಸುತ್ತೆ. ರಾತ್ರಿ 8:13ಕ್ಕೆ ಅಚಾನಕ್ ಸ್ಯಾನ್ ಜುವಾನ್ ATC ಜೊತೆಗಿನ ಸಂಪರ್ಕ ದುರ್ಬಲವಾಯಿತು. ಕ್ಯಾಪ್ಟನ್ ಸ್ಮಾಲ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಎಂದು ತಿಳಿಸ್ತಾರೆ. ಅದೇ ಅವರ ಕೊನೆಯ ಮೆಸೇಜ್. ಅದಾದ ಕೆಲ ಸೆಕೆಂಡ್ಗಳಲ್ಲೇ ವಿಮಾನ ರಡಾರಿಂದ ಸಂಪೂರ್ಣವಾಗಿ ಕಾಣೆಯಾಗುತ್ತೆ. ಅದು ಕಾಣೆಯಾಗಿದ್ದ ಸ್ಥಳವೇ ಬರಮುಡಾ ಟ್ರಯಾಂಗಲ್ನ ಮಧ್ಯಭಾಗ. ವಿಮಾನ ಆ ರಾತ್ರಿ ಒಂದು ಭೀಕರ ಬಿರುಗಾಳಿಯೊಳಗೆ ಸಿಕ್ಕಿಬಿದ್ದಿತ್ತು. ಒಳಗೆ ಗದ್ದಲ, ಗಾಬರಿ. ಪೈಲಟ್ ವಿಮಾನವನ್ನು ಕಂಟ್ರೋಲ್ ಮಾಡೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗ್ಲಿಲ್ಲ. ಗಾಳಿ ಅಷ್ಟು ಭಯಾನಕವಾಗಿತ್ತು. ವಿಮಾನವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ. ಇನ್ಸ್ಟ್ರುಮೆಂಟ್ಗಳು, ಕಂಪಾಸ್, ರಡಾರ್ ಎಲ್ಲಾ ಕಾರ್ಯ ನಿಂತು ಹೋಗಿರುತ್ತೆ. ಅರ್ಧ ಗಂಟೆಯ ಹೋರಾಟದ ನಂತರ ವಿಮಾನ ಬಿರುಗಾಳಿಯಿಂದ ಹೊರಬಂದ್ರೂ ಎಂಜಿನ್ಗಳು ಕೆಲಸ ಮಾಡ್ತಿರೋದಿಲ್ಲ. ಮುಂದೆ ನೋಡಿದ್ರೆ ಎಲ್ಲೆಲ್ಲೂ ಕೇವಲ ಸಮುದ್ರ. ಆ ಸಮಯದಲ್ಲಿ ಕೋ-ಪೈಲಟ್ ದೂರದಲ್ಲಿ ಒಂದು ದ್ವೀಪ ಕಾಣಿಸುತ್ತೆ. ತಕ್ಷಣ ಕೋ-ಪೈಲಟ್ ಆ ಕಡೆ ತಿರುಗಿಸ್ತಾನೆ. ಬದುಕುವ ಭರವಸೆ ಬಹಳ ಕಡಿಮೆ. ವಿಮಾನ ದ್ವೀಪದ ಒಂದು ದೊಡ್ಡ ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ಅದೃಷ್ಟ ಏನಂದ್ರೆ ಆ ಮರದ ತುಂಬ ದಪ್ಪ ಕೊಂಬೆಗಳ ಸೆಂಟ್ರಲ್ಲಿ ವಿಮಾನ ಸಿಕ್ಕಾಕೊಳ್ಳುತ್ತೆ. ಇದೇ ಕಾರಣಕ್ಕೆ 134 ಜನರು ಜೀವಂತ ಉಳಿತಾರೆ. ಪ್ರಯಾಣಿಕರಲ್ಲಿ ರಿಟೈರ್ಡ್ ಆರ್ಮಿ ಡಾಕ್ಟರ್ ಎವ್ಲಿನ್ ರೀಡ್ ಇದ್ದಿದ್ರಿಂದ ಅವರು ತಕ್ಷಣ ಗಾಯ ಆಗಿರೋರಿಗೆಲ್ಲ ಚಿಕಿತ್ಸೆ ಕೊಡಲು ಶುರು ಮಾಡ್ತಾರೆ. 10 ಜನ ಗಂಭೀರ ಗಾಯ, ಉಳಿದವರು ಶಾಕಲ್ಲಿದ್ರೂ ಬದುಕಿದ್ದಾರೆ. ವಿಮಾನದಿಂದ ಕೆಳಕ್ಕೆ ಇಳಿದಾಗ ಎಲ್ಲರಿಗೂ ಒಂದು ಸತ್ಯ ಗೊತ್ತಾಗುತ್ತೆ. ಈ ದ್ವೀಪ ಯಾವ ನಕ್ಷೆಯಲ್ಲೂ ಇರ್ಲಿಲ್ಲ ಅಂತ. ಸುತ್ತಮುತ್ತ ದೊಡ್ಡ ಕಾಡು, ವಿಚಿತ್ರ ಮೌನ. ಮೊದಲ ದೊಡ್ಡ ಸಮಸ್ಯೆ ಏನಂದ್ರೆ ನೀರು. ದ್ವೀಪದಲ್ಲಿ ನೀರಿನ ಮೂಲವೇ ಇರ್ಲಿಲ್ಲ. ಮಳೆ ನೀರು ಮಾತ್ರ ನಂಬಿಕೆ. ಕ್ಯಾಪ್ಟನ್ ಯೋಚನೆ ಮಾಡಿ ಟೀಮ್ ಮಾಡ್ತಾರೆ. ಆಹಾರ ಮತ್ತು ಔಷಧಿ ಹುಡುಕೋ ಒಂದು ಟೀಮ್, ಆಶ್ರಯ ಕಟ್ಟೋ ಒಂದು ಟೀಮ್. ವಿಮಾನದ ಲೋಹ, ಕುರ್ಚಿಗಳು, ದೊಡ್ಡ ಎಲೆಗಳನ್ನು ಬಳಸಿ ತಾತ್ಕಾಲಿಕ ಶೆಲ್ಟರ್ ಕಟ್ಕೊಳ್ತಾರೆ. ಬೆಳಗ್ಗೆ ಹೊಸ ಸಮಸ್ಯೆಗಳು ಎದುರಾಗುತ್ತೆ. ಯಾವ ಹಣ್ಣು ತಿನ್ನೋದು, ಯಾವುದು ವಿಷಕಾರಿ ಎನ್ನುವುದು ಗೊತ್ತಿರಲಿಲ್ಲ. ತಪ್ಪಾಗಿ ಒಬ್ಬರು ವಿಷಕಾರಿ ಹಣ್ಣು ತಿಂದ ಕಾರಣ ಸಾವನ್ನಪ್ತಾರೆ. ಇದು ಮೊದಲ ಸಾವು. ಎಲ್ಲರಿಗೂ ದೊಡ್ಡ ಹೊಡೆತ ಬಿದ್ದಾಗಾಯ್ತು. ಸಂಜೆ ಆಯ್ತು. ವಿಜ್ಞಾನದ ಬಗ್ಗೆ ಇಂಟ್ರೆಸ್ಟ್ ಇದ್ದ ಒಬ್ಬ ಹದಿಹರೆಯ ಹುಡುಗ ತನ್ನ ಕನ್ನಡಕವನ್ನು ಬಳಸಿ ಸೂರ್ಯನ ಕಿರಣಗಳಿಂದ ಬೆಂಕಿ ಮಾಡೋಕ್ ಪ್ರಯತ್ನ ಮಾಡ್ತಾನೆ. ಹಲವು ಗಂಟೆಗಳ ನಂತರ ಕೊನೆಗೂ ಬೆಂಕಿ ಉರಿಯುತ್ತೆ. ಇದು ಬದುಕಿಗೆ ಬಹಳ ಮುಖ್ಯ ಸಾಧನೆ. ಇನ್ನೊಂದು ಕಡೆ ಇಂಜಿನಿಯರ್ ಆರ್ಥರ್ ವೇನ್ಸ್ ವಿಮಾನದ ಹಾಳಾದ ರೇಡಿಯೋ ರೆಡಿ ಮಾಡೋಕ್ ಪ್ರಯತ್ನ ಮಾಡ್ತಿರ್ತಾರೆ. ಹೇಗೋ ಅವರು ಒಂದು ವೀಕ್ ಸಿಗ್ನಲ್ ಕಳಿಸಿದ್ರು. ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಬ್ಯಾಟರಿ ಸತ್ತು ಹೋಗುತ್ತೆ. ಈಗ ಸಂಪರ್ಕ ಸಂಪೂರ್ಣ ಮುರಿದಿದೆ. 10 ದಿನಗಳಾಯ್ತು. 4 ಹುಡುಗರು ಮತ್ತು ಒಬ್ಬ ಹುಡುಗಿ ದೋಣಿ ತೆಗೆದುಕೊಂಡು ದ್ವೀಪ ಬಿಡಲು ಹೊರಡ್ತಾರೆ. ಅವರು ಮತ್ತೆ ಎಂದೂ ವಾಪಸ್ ಬರಲಿಲ್ಲ. ಮಿಕ್ಕವರು ದೀರ್ಘಕಾಲ ಇಲ್ಲಿ ಉಳಿಯಲೇಬೇಕು ಎಂಬ ಯೋಚನೆಗೆ ಬರ್ತಾರೆ. ಕೆಲಸಗಳು ಭಾಗ, ಆಹಾರ ಸಂಗ್ರಹಣೆ, ಗಾಯ ಆಗಿರೋರಿಗೆ ಚಿಕಿತ್ಸೆ ಎಲ್ಲವೂ ಯೋಜಿತವಾಗಿ ನಡೆಯುತ್ತೆ. ಅಷ್ಟರಲ್ಲಿ ಅಮೆರಿಕಾದಲ್ಲಿ ದೊಡ್ಡ ಮಟ್ಟದ ಹುಡುಕಾಟ ಕಾರ್ಯ ನಡೆಯುತ್ತಿದ್ದರೂ ವಿಮಾನದ ಸುಳಿವು ಕೂಡ ಸಿಗಲ್ಲ. ದಿನಗಳು ತಿಂಗಳುಗಳಾದವು. ಅವರು ತಮ್ಮದೇ ಉಪಕರಣಗಳನ್ನು ತಯಾರು ಮಾಡ್ಕೊಳ್ತಾರೆ. ರಾತ್ರಿ ಕಾಡು ಹಂದಿಗಳ ದಾಳಿಗಳು ದೊಡ್ಡ ತೊಂದರೆಯಂತ ಅವರಿಗೆ ಗೊತ್ತಾಗುತ್ತೆ. ಅದೃಷ್ಟ ಏನಂದ್ರೆ ವಿಮಾನದಲ್ಲೊಬ್ಬ ಹಂಟಿಂಗ್ ಟ್ರೈನರ್ ಇರ್ತಾನೆ. ಅವನು ಜಾಲ ಹಾಕೋದು, ಬಲೆ ಮಾಡೋದು ಕಲಿಸ್ತಾನೆ. ಕೊನೆಗೂ ಮೊದಲ ಬೇಟೆ, ಒಂದು ಕಾಡು ಹಂದಿ. 2 ಗಾಯವಾದರೂ ಇದು ದೊಡ್ಡ ಜಯ. ಅವರು ಕರಾವಳಿಯಲ್ಲಿ ಹೆಲ್ಪ್ ಎಂದು ದೊಡ್ಡ ಅಕ್ಷರದಲ್ಲಿ ಬರೀತಾರೆ. ಯಾರಾದರೂ ನೋಡಬಹುದು ಎಂಬ ಆಶೆಯಲ್ಲಿ. 6 ತಿಂಗಳುಗಳ ನಂತರ ಸರ್ಕಾರ ಹುಡುಕಾಟ ನಿಲ್ಲಿಸಿತು. ಎಲ್ಲ 134 ಜನರನ್ನು ಸತ್ತವರ ಪಟ್ಟಿಯಲ್ಲಿ ಸೇರಿಸಲಾಯಿತು. ಇನ್ನೊಂದೆಡೆ ದ್ವೀಪದಲ್ಲಿ ಬದುಕು ಮುಂದುವರಿದಿತ್ತು. ಕೆಲವರು ರೋಗದಿಂದ ಸತ್ತೋಗ್ತಾರೆ. 1.5 ವರ್ಷದ ನಂತರ ಒಂದು ಮಗುವಿನ ಜನನ ಆಗತ್ತೆ. ದ್ವೀಪದಲ್ಲಿ ಮೊದಲ ಹುಟ್ಟಿದ ಮಗು. 2 ವರ್ಷದ ನಂತರ ಅವರು ಕೃಷಿ, ಮೀನುಗಾರಿಕೆ ಪ್ರಾರಂಭ ಮಾಡ್ತಾರೆ. ಆದರೆ ಮನೆಗೆ ಹಿಂತಿರುಗುವ ಆಶೆ ಇನ್ನೂ ಬಲವಾಗಿಯೇ ಇತ್ತು. ಅವರು ಒಂದು ದೋಣಿ ನಿರ್ಮಿಸಲು ತೀರ್ಮಾನ ಮಾಡ್ತಾರೆ. ತಿಂಗಳುಗಳ ಪರಿಶ್ರಮದ ನಂತರ 25 ಮಂದಿ ಹೊರಟ್ರು. ಆದರೆ ಕೆಲವು ಮೈಲಿಗಳಲ್ಲಿ ಭೀಕರ ಬಿರುಗಾಳಿ ಬಂದು ದೋಣಿ ಪಲ್ಟಿಯಾಗತ್ತೆ. 16 ಮಂದಿ ಸಾವನ್ನಪ್ತಾರೆ. ಉಳಿದವರು ಈಜಿಕೊಂಡು ದ್ವೀಪಕ್ಕೆ ಬಂದ್ರು. ಜನರ ಸಂಖ್ಯೆ ಇದೀಗ 98. 5 ವರ್ಷಗಳಲ್ಲಿ ಹುಟ್ಟಿದ ಮಕ್ಕಳಿಗೆ ಹೊರಗಿನ ಜಗತ್ತೇ ಕಥೆ. ಆಹಾರ ಕೊರತೆ ಜನರನ್ನು 2 ಗುಂಪುಗಳಾಗಿ ಡಿವೈಡ್ ಮಾಡಲಾಯಿತು. ಹೊರ ಹೋಗೋವರು, ಇಲ್ಲೇ ಉಳಿಯೋವರು.
ಒಂದು ದಿನ ಆಹಾರ ಹುಡುಕುವ ತಂಡ ದ್ವೀಪದ ಒಳಗಿನ ಅಡವಿಯಲ್ಲಿ ಹಳೆಯ ನಾಗರಿಕತೆಯ ಅವಶೇಷಗಳು ಮತ್ತು ಒಂದು ಮಾನವನ ಕಂಕಾಲ ಕಂಡ್ರು. ಅದರ ಪಕ್ಕದಲ್ಲಿ ಹಳೆಯ ವಿಮಾನದ ತುಂಡು ಬಿದ್ದಿರೋದನ್ನ ನೋಡಿದ್ರು. ಈಗ ಅವರಿಗೆ ಅರಿವಾಯ್ತು, ನಾವು ಮೊದಲ ಬಲಿಯಲ್ಲ ಅಂತ. ಬರಮೂಡ ಟ್ರಯಾಂಗಲ್ ರಹಸ್ಯ ಇನ್ನೂ ಆಳವಾಗಿ ಹೋಗುತ್ತೆ. 7 ವರ್ಷಗಳಲ್ಲಿ ರೋಗ, ಹಸಿವು ಮುಂತಾದವುದರಿಂದ ಇನ್ನೂ 16 ಮಂದಿ ಸಾವನ್ನಪ್ತಾರೆ. ಇನ್ನು ಉಳಿದವರು 82. 8ನೇ ವರ್ಷ ಚಂಡಮಾರುತ ಮತ್ತು ಭೂಕಂಪ ಸಂಭವಿಸಿ ದ್ವೀಪದಲ್ಲಿದ್ದ ಎಲ್ಲವೂ ನಾಶವಾಗುತ್ತೆ. ಆದರೆ ಭೂಕಂಪದ ಪರಿಣಾಮವಾಗಿ ವಿಮಾನದ ಹಳೆಯ ರೇಡಿಯೋ ಭಾಗಗಳು ಹೊರಸಿಗ್ತವೆ. ಕೆಲವು ದಿನಗಳ ನಂತರ ಮೊದಲಿನಂತೆ ಸ್ವಿಚ್ ಒತ್ತಿದಾಗ ರೇಡಿಯೋ ಮತ್ತೆ ಕೆಲಸ ಮಾಡಲು ಶುರು ಮಾಡುತ್ತೆ. 9 ವರ್ಷಗಳ ನಂತರ ಹೇಗೋ ಕಷ್ಟಪಟ್ಟು ಒಂದು ATC ಮೆಸೇಜ್ ಕಳಿಸ್ತಾರೆ. ಮೇಡೆ, ನಾವು 9 ವರ್ಷಗಳಿಂದ ದ್ವೀಪದಲ್ಲಿ ಸಿಕ್ಕೊಂಡಿದ್ದೇವೆ. ATCಗೆ ಮೊದಲಿಗೆ ನಂಬಲಾಗಲಿಲ್ಲ. ಆದರೆ ವಿವರಗಳು ಸಿಗ್ತಾ ಹೋದಂತೆ ಅಮೆರಿಕ ಶಾಕ್ ಆಯ್ತು. ಹುಡುಕಾಟ ಮತ್ತೆ ಆರಂಭವಾಯಿತು. 90ನೇ ದಿನದ ಬೆಳಗ್ಗೆ ದೂರದಲ್ಲಿ ಒಂದು ಹಡಗು ಕಾಣಿಸುತ್ತೆ. ಅದು ಅಮೆರಿಕನ್ ನೇವಿ. ಜನರು ಕಣ್ಣೀರಲ್ಲಿ ಮುಳುಗಿ ಪರಸ್ಪರ ಅಪ್ಪಿಕೊಂಡು ಸಂಭ್ರಮ ಪಡ್ತಾರೆ. ರಕ್ಷಕರು ದ್ವೀಪಕ್ಕೆ ಬಂದಾಗ 9 ವರ್ಷಗಳಿಂದ ಸತ್ತವರ ಪಟ್ಟಿಯಲ್ಲಿದ್ದವರು ಅವರ ಮುಂದೆ ಜೀವಂತವಾಗಿ ನಿಂತಿದ್ದರು. ಅವರ ಕಥೆ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು. 1 ವರ್ಷದ ನಂತರ ಲಾಸ್ಟ್ ಇನ್ ದ ಎಕೋ ದ 9-year ಸರ್ವೈವಲ್ ಆಫ್ ಫ್ಲೈಟ್ NC-16002 ಎಂಬ ಪುಸ್ತಕ ಪ್ರಕಟವಾಯಿತು. ಅದು ಆ ಕಾಲದ ಅತ್ಯಂತ ಜನಪ್ರಿಯ ಪುಸ್ತಕಗಳಲ್ಲಿ ಒಂದಾಯಿತು. ಈ ಕಥೆ ಕೇವಲ ಬದುಕುಳಿಯುವ ಮಾತಲ್ಲ, ಇದು ಮನುಷ್ಯನ ಸಹನೆ, ಧೈರ್ಯ ಮತ್ತು ಆಶಯ ಬಗ್ಗೆ ಇರುವ ನಿಜವಾದ ಕಥೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.